ಬಂದೆ. ಪಿಕ್ಚರ್ ನೋಡಿ ಹೋಗಬೇಕಾದ್ರೆ ಅವನು ನನ್ನ ಮಗನ ಅಭಿಮಾನಿಯಾಗಿ ಹೋಗ್ತಾನೆ. ಸಿನಿಮಾದಲ್ಲಿ ಸಾಕಷ್ಟು ಡೈಲಾಗ್ಗಳಿದೆ. ಅದರಲ್ಲಿ ಎಸ್ಪೆಷಲಿ ನಾನು ಅಭಿಮನ್ಯುವಲ್ಲ ಒಳಗಡೆ ಬಂದಿರೋದು ಬಬ್ರುವಾಹನ ಅನ್ನೋ ಒಂದು ಡೈಲಾಗ್ ಇದೆ. ಸೊ ಅದರ ಅರ್ಥ ಸಾಕಷ್ಟು ಇದೆ. ಅದು ನಾವು ಮಹಾಭಾರತಕ್ಕೆ ಹೋಲಿಸ್ಕೋಬೋದು ಅಥವಾ ದೊಡ್ಡ ಮನೆಯ ಒಂದು ನಟನ ಪರಂಪರೆಗೆ ಹೋಲಿಸ್ಕೋಬೋದು. ಆ ನಿಟ್ಟಿನಲ್ಲಿ ಹೇಳೋದಾದರೆ ಆ ಡೈಲಾಗ್ ಎಷ್ಟು ಕಾಡುತ್ತೆ? ನಿಮಗೆ ಒಟ್ಟಾರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಈ ಸಿನಿಮಾ ಮಾಡಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿ ಅದನ್ನು ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿ, ಅದು ನನಗೆ ಇಷ್ಟ ಆಯಿತು. ನನಗೆ ಒಂದು ಕೊರತೆ ಇತ್ತು, ನಮ್ಮನ್ನು ಶಿವಣ್ಣವ್ರನ್ನ ನಮ್ಮ ತಮ್ಮನ ಪರಿಚಯ ಮಾಡ್ಬೇಕಾದ್ರೆ ಇನ್ನೊಂದು ಶಕ್ತಿ ಇತ್ತು. ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಇದ್ದರು. ಇವ್ನು ಬಂದಾಗ ಯಾರೂ ಇಲ್ಲ. ಒಂಥರ ಏನಪ್ಪ ನನ್ನ ಮಗ ಆರ್ಫನ್ ಆಗ್ಬಿಟ್ಟು ನಮಗೂ ಹುಷಾರು ತಪ್ಪಿಡ್ತು, ಯಾರಿದ್ದಾರೆ ಅಂತ. ಇಂಥ ಟೈಮಲ್ಲಿ ದೇವರು ಎರಡು ವ್ಯಕ್ತಿಗಳನ್ನ ಕಳಿಸ್ಕೊಡ್ತಾರೆ. ಮುಂಬಾಳೆಯಲ್ಲಿ ವಿಜಯ್ ಅವ್ರು ಬರ್ತಾರೆ, ತಾಯಿ ಥರ ನಿರ್ದೇಶಕರು ಸಂತೋಷ್ ಆನಂದರಾಮ್ ಬರ್ತಾರೆ. ಅವ್ರು ಬಂದು ಇದೆಲ್ಲ ನಮ್ಮ ಜಾಗನೇ ತುಂಬಿಕೊಂಡು, ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಜಾಗನ ತುಂಬಿ ನನ್ನ ಮಗನಿಗೆ ಒಂದು ಒಳ್ಳೆ ಪರಿಚಯ ಮಾಡಿಕೊಟ್ರು. ನಾನು ಜೀವಂತವಾಗಿರೋರು ಅವ್ರನ್ನ ಮರೆಯಲ್ಲ. ಅವ್ರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ನನಗೆ ಒಳ್ಳೆ ಹೆಜ್ಜೆ ಹಾಕ್ಕೊಡ್ತಾರೆ ನನ್ನ ಮಗನಿಗೆ. ಈ ಹೆಜ್ಜೆ ನಡ್ಕೊಂಡು ಹೋದರೆ ನನ್ನ ಅಭಿಮಾನಿಗಳು ಅವನ್ನ ಕರ್ಕೊಂಡು ಹೋಗ್ತಾರೆ. ಸಂತೋಷ್ ಅನಂತರಾಮ್ ಅವರ ಸ್ಟ್ರೆಂತು ಎಮೋಷ್ನಲಿ ಕಟ್ಟಾಗ್ತಾರೆ ಪ್ರೇಕ್ಷಕರನ್ನ. ಸಂತೋಷ್ ಅನಂತರಾಮ್ ಅವರ ಸ್ಟ್ರೆಂತು ಎಮೋಷ್ನಲಿ ಕಟ್ಟಾಗ್ತಾರೆ ಪ್ರೇಕ್ಷಕರನ್ನ. ಸೊ ನೀವು ಒಬ್ಬ ತಂದೆಯಾಗಿ ನೀವು ಸಂಸಾರನ ಸಾಕಷ್ಟು ವರ್ಷಗಳು ನಿರ್ವಹಣೆ ಮಾಡಿದ್ರೆ, ಆ ನಿಟ್ಟಿನಲ್ಲಿ ಒಬ್ಬ ತಂದೆ ಮಗನ ಬಾಂಧವ್ಯದ ಬಗ್ಗೆ ನಿಮ್ಗೆ ಏನು ಅನಿಸ್ತು ರಾಘಣ್ಣ ನೋಡಿದಾಗ ಸಿನಿಮಾ? ನನಗೆ ತಂದೆ ಮಗನ ನೋಡಿದಾಗ ನಾನು ನನ್ನ ಮಗ ಅಂತ ಅನಿಸ್ಲಿಲ್ಲ, ನನ್ನ ತಮ್ಮನೂ ನನ್ನ ಮಗ ಅನಿಸ್ತು. ಅವರೇ ಅಪ್ಪ ಮಕ್ಕಳ ಥರ ಕಾಣ್ತಾ ಇದ್ರು. ಎಲ್ಲ ಕಡೆ ನೋಡಿ ಅವ್ನ ಛಾಯೆ ಬಂದು ಹೋಗುತ್ತೆ. ಎಲ್ಲೋ ಒಂದು ಕಡೆ ಯಾವುದೋ ಸ್ಟಂಪಲ್ಲಿ ಪವರ್ ಅಂತ ಇರುತ್ತೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಬರುತ್ತೆ. ಕೊನೆವರೆಗೂ ಜೊತೆ ನನ್ನ ಮಗನ ಆಶೀರ್ವಾದ ಮಾಡ್ತಾ ಹೋಗಿದ್ದೇನೆ. ಅಪ್ಪು ಅವರು ಅಶ್ವಿನಿ ಅವರು ಇಬ್ಬರೂ ಮುಂಬಾಳೆ ಅವ್ರಿಗೆ ಗುರು ಪಿಕ್ಚರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸೊ ಇಲ್ಲಿ ಏನೇ ಬಂದರೂ ಅವರಿಬ್ಬರಿಗೆ ಅರ್ಪಿಸ್ತೀನಿ, ಅಶ್ವಿನಿ ಅವ್ರಿಗೆ ಅಪ್ಪುಗೆ. ಅಪ್ಪು ಅವರು ಹಾಕಿದ ಭಿಕ್ಷೆ ಅಂತಲೇ ಅನ್ಕೊಂಡು ಅಭಿಮಾನಿಗಳಿದ್ದಾರಪ್ಪ, ನೀವು ಚೆನ್ನಾಗಿರೋ ಹೋಗು ಅಂತ ಕಳಿಸ್ದಂಗಿದೆ. ಅವನನ್ನು ಸ್ಟೇಜಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಾನು ಮಾಡಬೇಕಾಗಿದ್ದ ಕೆಲಸನ ಅವರು ಮಾಡಿದ್ದಾರೆ. ಚಿಕ್ಕಪ್ಪನಾಗೆ ಏನು ಪಾಪ ಅವ್ನು ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ವೋ, ಅವನ್ನೆಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಇವಾಗ ಒಂದು ಜರ್ನಿ ಶುರುವಾಗಿದೆ. ಇನ್ನೂ ಬೇಕಾದಷ್ಟು ಕಲಿಬೇಕು. ಒಂದೇ ಸಿನಿಮಾದಲ್ಲಿ ಇಡೀ ನಮ್ಮ ಜೀವನ ಎಲ್ಲ ನಾವು ಪ್ರೂವ್ ಮಾಡೋಕ್ಕಾಗಲ್ಲ. 1 2 3 ಈಗ ಬರ್ತಾನೇ ಇರುತ್ತೆ. ಬಟ್ ಒಳ್ಳೆ ಗೆಲುವು ಹಾಕ್ಬಿಟ್ಟಿದ್ದಾರೆ ಪ್ರೊಡ್ಯೂಸರು, ಡೈರೆಕ್ಟರು. ನಾನಿರೋವರೆಗೂ ಅವ್ರನ್ನ ಮರೆಯಲ್ಲ. ಆಮೇಲೆ ಸಂತೋಷ್ ಅನಂತರಾಮ್ ಅವರು ಯಾವಾಗಲೂ ಇದಕ್ಕೆ ಒಳ್ಳೆಯವರು, ಎಮೋಷನ್ ಸೀನ್ಸ್ಗೆ, ಫ್ಯಾಮಿಲಿಗೆ. ಒಬ್ಬ ಯೂತಲ್ಲಿ ಯುವಕನಿಗೆ ಬರೀ ಕಾಲೇಜಲ್ಲ, ಸುತ್ತಮುತ್ತ ಸಂಸಾರ ಇದೆ, ಅಕ್ಕ ತಂಗಿರಿದ್ದಾರೆ, ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಗೆಳೆತನ ಇದೆ, ಆಮೇಲೆ ಅವ್ರದ್ದೇ ಆದಂಥ ಒಂದು ದೇಹ ಇದೆ ಅಂತ ತೋರಿಸ್ಕೊಡ್ತಾರೆ. ಇದೆಲ್ಲದನ್ನು ಮೀರಿಕೊಂಡು ಸಂತೋಷ ಒಂದು ಅದ್ಭುತ ಸಿನಿಮಾ ಕೊಟ್ಟಿದ್ದಾರೆ. ಸೊ ಅಭಿಮಾನಿಗಳು ಅವನನ್ನು ಪ್ರಾರ್ಥನೆ ಇಟ್ಕೊಳ್ಳಿ, ಅಷ್ಟೇ ನಾನು ಕೇಳೋದು. ಬರೀ ಬೆಳೆಸಿ ಅಂತ ಹೇಳಲ್ಲ, ಕಲಿಸಿ 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 ಆಮೇಲೆ ಬೆಳೆಸಿ. ಸಾಮಾನ್ಯವಾಗಿ ಒಬ್ಬ ಹೀರೋ ಲಾಂಚ್ ಆಗ್ತಾರೆ ಅಂದಾಗ ಒಳ್ಳೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಲಾಂಚ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಮೇನ್ ಬೇಸಿಕ್ ಇದಿರುತ್ತೆ. ಆದರೆ ಇದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಕೌಟುಂಬಿಕ ಮೌಲ್ಯಗಳನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಎಮೋಷ್ನಲಿ, ಫೀಲಿಂಗ್ಸ್ ವೈಸು ಪ್ರತಿಯೊಬ್ಬ ಕುಟುಂಬಕ್ಕೂ, ಪ್ರತಿಯೊಬ್ಬ ಪೇರೆಂಟ್ಗೂ, ಕಿಡ್ರಿಗೂ ಕನೆಕ್ಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಏನು ಹೇಳ್ತಾರೆ? ಮನುಷ್ಯನಿಗೆ ಪೈಸೆ ನೀವೇನೇ ತಗೊಳ್ಳಿ, ಅವ್ನು ಯಾರೇ ಆಗಿರಲಿ, ಅವನೊಂದು ಕುಟುಂಬದಿಂದ ಬಂದಿರ್ತಾನೆ. ಯಾರೇ ಆಗಿರಲಿ, ಅಪ್ಪ ಅಮ್ಮ, ಅವನ ಕುಟುಂಬ ಬಾಂಧವ್ಯ ಇದ್ದೇ ಇರುತ್ತೆ. ಅದನ್ನು ಸಂತೋಷ ಅಂತ ಇನ್ನೂ ಬಿಟ್ಕೊಟ್ಟಿಲ್ಲ. ಜನ ಹೋಗ್ಬೇಕಾದ್ರೆ ಅದನ್ನು ತೊಗೊಂಡು ಹೋಗ್ಬೇಕು. ಮೌಲ್ಯಗಳನ್ನ, ಸಂದೇಶ, ನನ್ನ ಕುಟುಂಬ ಬೇಕು, ನಾನು ಯಾರೇ ಆಗಿರಲಿ, ಎಲ್ಲೇ ಇರಲಿ, ನನಗೆ ನನ್ನ ಕುಟುಂಬ ಬೇಕು ಅಂತ ತೊಗೊಂಡು ಹೋಗ್ಬೇಕು. ಅದು ಈ ಸಿನಿಮಾದಲ್ಲಿ ನಾನು ಕಾಣ್ತಾ ಇದ್ದೀನಿ. ಬರವಣಿಗೆ ಭಾಳ ಚೆನ್ನಾಗಿದೆ ಅಂತ ಡೈಲಾಗ್ಸ್ ಬಗ್ಗೆ ತುಂಬ ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಬರವಣಿಗೆ ಎಷ್ಟು ಹಿಡಿಸ್ತು ರಾಘಣ್ಣ? ಯಾಕಂದರೆ ನೀವು ಉದಯಶಂಕರ್ ಅವ್ರ ಕಾಲದಿಂದ ಎಲ್ಲರನ್ನೂ ನೋಡ್ಕೊಂಡು ಬಂದಿದ್ದೀರಾ. ಆ ನಿಟ್ಟಿನಲ್ಲಿ ಬರವಣಿಗೆ ಎಷ್ಟು ಮಹತ್ವ ಅನಿಸ್ತಾ ಈ ಸಿನಿಮಾದಲ್ಲಿ? ನನ್ನ ತಮ್ಮ ರಾಜ್ಕುಮಾರ್ ಪಿಕ್ಚರ್ಗೆ ಹೇಳ್ದೆ ನನಗೆ, ಅದನ್ನು ಸಂತೋಷ್ ಅಂತ ಬರೀತಾರೆ,
ನನಗೆಲ್ಲ ಉದ್ದೇಶಕರ ಜ್ಞಾಪಕ ಆಗ್ತಾರೆ. ಸಿಂಪಲಾಗಿ ಬರೀತಾರೆ, ಆದರೆ ತುಂಬ ಆಳವಾಗಿ ಬರೀತಾರೆ ಅಂತ ಅದು ಇಲ್ಲಿ ಕಾಣ್ತಾ ಇದೆ, ಜನರು ಹೇಳ್ತಾ ಇದ್ದಾರೆ. ಇನ್ನು ನಿಮ್ಮ ಕುಟುಂಬದ ಬಹುತೇಕ ಎಲ್ಲ ಕಲಾವಿದರು ಹೋಮ್ ಬ್ಯಾನರಲ್ಲೇ ಲಾಂಚ್ ಆಗಿರ್ತಕ್ಕಂಥವ್ರು. ಯುವ ಅವ್ರನ್ನ ಒಂದು ಪ್ರತಿಷ್ಠಿತ ಬ್ಯಾನರ್ ಲಾಂಚ್ ಮಾಡ್ತು ಅಂಬಾಳೆ ಫಿಲ್ಮ್ಸ್. ನಮ್ಮ ಕನ್ನಡ ಚಿತ್ರರಂಗಿಗೆ ಒಂದು ಹೊಸ ಆಯಾಮ ಕೊಟ್ಟಂಥ ಒಂದು ಪ್ರತಿಷ್ಠಿತ ಬ್ಯಾನರ್. ಸೊ ಆ ಬ್ಯಾನರಲ್ಲಿ ಯುವ ಲಾಂಚ್ ಆಗಿರ್ತಕ್ಕಂಥದ್ದು, ಈ ಥರದ ಒಂದು ಒಮ್ಮತದ ಅಪ್ರಿಷಿಯೇಷನ್ಸ್ ಬರ್ತಾ ಇರ್ತಕ್ಕಂಥದ್ರ ಬಗ್ಗೆ ಏನು ಹೇಳ್ತೀವಿ? ನಮಗೆಲ್ಲ ನಾವು ಮಾಡದಿರೋದೇ ಒಳ್ಳೆಯದಾಯಿತು ಅಂತ ಅನಿಸ್ತು. ಯಾಕೆಂದರೆ ಇಂಥ ಒಂದು ತಂಡ ಸಿಕ್ತು ನಮಗೆ. ಅಂಬಾಳೆ, ಸಂತೋಷ ಇದೆಲ್ಲ ನನ್ನ ತಮ್ಮನೇ ಹೇಳ್ಬಿಟ್ಟು ಹೋಗಿದ್ದು, ಅವನೇ ಎಲ್ಲ ಅರೇಂಜ್ ಮಾಡಿ ಹೋಗಿದ್ದು. ಯಾರಾದರೂ ಮಾಡಲಿ, ಒಳ್ಳೆ ಸಿನಿಮಾ ಬೇಕು, ಜನಗಳು ಇಷ್ಟಪಡ್ತಾರೆ, ಅದನ್ನೇ ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಸೋಲ್ತೀನಿ. ಅವರೇ ಮಾಡಿದ್ದು ಸರಿ. ಅಂಬಾಳೆ ಇಸ್ ಗ್ರೇಟ್. ಓಕೆ, ರಗಣ ಹೇಗೆ ಗೊತ್ತು ರಗಣ ಇವತ್ತಿನಿಂದ ಇವತ್ತು ಮಾತಾಡಲೇಬೇಕು ಮಂಗಳಮ್ಮ ಅವರು. ರಗಣ ಇವತ್ತಿನಿಂದ ರಾಜ್ಯದಿಂದ ದೊಡ್ಡ ಮನೆಯಿಂದ ಯುಗಾರಂಭ ಶುರುವಾಗಿದೆ. ಈ ಸಂಭ್ರಮ ಇದನ್ನು ನೋಡ್ತಾ ಇದ್ರೆ ಹೇಗೆ ಖುಷಿ ಆಗುತ್ತೆ. ನಾನು ಹೇಳೋದು ಇಷ್ಟಿದೆ, ಇಲ್ಲಿ ಮುಗಿಯಲ್ಲ. ಅವನ್ನ ಚೆನ್ನಾಗಿ ಕಲಿಸಿ ಬೆಳೆಸಿ, ಅವ್ನು ನಿಮ್ಮ ಪ್ರಾರ್ಥನೆ ಇಟ್ಕೊಳ್ಳಿ, ಅವ್ನ ಆಶೀರ್ವಾದ ಮಾಡಿ. ಇಷ್ಟೇ ನಾನು ಕೇಳಿ. ಮಂಗಳಮ್ಮ ಬನ್ನಿ, ಏನಿದೆ ನಿಮ್ಗೆ ಈಗ ಮಾತಾಡಬೇಕು ಇವತ್ತ? ಏನು ಅನಿಸ್ತು? ಬನ್ನಿ ಮುಂದೆ ಬನ್ನಿ. ಎಲ್ಲಿ ನಿಮಗೆ ಇದು ಎಲ್ಲಿದೆ ಸ್ವಲ್ಪ ಕಡೆಗೆ? ಅಷ್ಟೇ ಮಂಗಳಮ್ಮ, ಫಸ್ಟಿಗೆ ಕೈ ಏನಾಗಿದೆ? ನಮ್ಮ ಮನೇಲಿ ಹೆಣ್ಮಕ್ಳೆಲ್ಲ ಮೌನನೇ, ಅದು ನೋಡ್ಕೊಂಬಂದಿದ್ದಾರೆ. ನಮ್ಮ ಅತ್ತೆ, ನಮ್ಮ ತಾಯಿ ಎಲ್ಲ. ಅವಳು ಮೌನದಲ್ಲಿ ಬರೋ ಆನ್ಸರ್ ಇದೆಯಲ್ಲ, ಅದು ಮಾತಲ್ಲಿ ಬರೋದೇ ಇಲ್ಲ. ನಾನು ಇಷ್ಟು ಮಾತಾಡಿರ್ಬೋದು, ಅವಳು ಮೌನ ಎಲ್ಲ ಹೇಳುತ್ತೆ. ಸಿನಿಮಾ ಅಕ್ಕಪಕ್ಕ ಕೂತು ನೋಡ್ತಾ ಇದ್ರಿ, ಯಾವ ಸೀನಲ್ಲಿ ಮಂಗಳಮ್ಮ ಅವರು ನಿಮಗೆ ತುಂಬ ಚೆನ್ನಾಗಿದ್ದೇನೆ ಅಂತ ಹೇಳ್ತಿದ್ರು ಸಿನಿಮಾ ನೋಡುವಾಗ? ನಾನು ಅವಳು ನೋಡಲಿಲ್ಲಪ್ಪ, ಯಾಕೆಂದರೆ ಬಿಟ್ಟಿದ್ದೆ ಅವಳು. ಚೆನ್ನಾಗಿ ತುಮ್ಕೊ, ನಿನ್ನ ಮಗನ ತುಮ್ಕೊ, ನೀನು ಎತ್ತಿರೋದು ತುಮ್ಕೊಂಡು. ಅವಳನ್ನ ನೋಡಲೇ ಇಲ್ಲ. ನಾನು ನಿನ್ನೆ ನೋಡಿ ಬಂದಾಗ ಹೇಳಿದ್ದೆ, ನನ್ನ ಮಗ ಗೆದ್ದ ಕಡೆ ಅಂತ. ಅಷ್ಟೇ ಮಾತ್ರ ನಿನ್ನೆ ಹೇಳಿದ್ದೆ ತಂದೆ ಆಗಿ. ಈಗ ಇದನ್ನು ನೋಡಿದ ಮೇಲೆ ನನಗೆ ಆ ಬಾಲ್ಯದೇ ಮರ್ತೋಯ್ತು. ಈ ಸಿನಿಮಾ ನೋಡಿದ ಮೇಲೆ ಒಂದು ದಿನ ಎಲ್ಲ ಮರ್ತೋಯ್ತು. ಈಗ ಮತ್ತೆ ಜ್ಞಾಪಿಸ್ಕೋಬೇಕು. ಮಂಗಳಮ್ಮ ನಿಮ್ಗೆ ಹೇಗೆ ಅನಿಸ್ತು ಇವತ್ತು ಸಿನಿಮಾ? ತುಂಬಾ ದಿವಸದ ಕನಸು ಇವತ್ತು ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ. ಒಂದು ಎರಡು ಮಾತು ಹೇಳಿ. ತುಂಬ ಕಷ್ಟಪಟ್ಟು ಇವತ್ತು ಈ ಲೆವೆಲ್ಗೆ ಬಂದಿದ್ದಾನೆ. ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪಾಜಿ, ನಮ್ಮ ಅಮ್ಮ, ನಮ್ಮ ಅಪ್ಪ. ಅಷ್ಟೇ ನಾನು ಹೇಳಕ್ಕೆ ಸಾಧ್ಯ. ಇನ್ನೇನು ನಮ್ಮ ಇರುತ್ತೆ ಮಾತಾಡಿ. ಯಾವತ್ತೂ ಇನ್ನೊಂದು ಶೇಷ ನೀವೆಲ್ಲ ಮನೆಯವರ ನೀವೆಲ್ಲ ಅನ್ಕೊಂಡೇ ಇಲ್ಲ. ನಮ್ಮ ಕುಟುಂಬದವರು ಕಳಿಸ್ಬಿಡು ಚೆಕ್ಕೆ ಆಗಿ ನಿಜವಾಗ್ಲೂ